ರಾಜ್ಯಮೋಹ ನನಗೆ ಎಂದೂ ಇರಲಿಲ್ಲ. ನಾನು ನನ್ನ ತೀರ್ಮಾನದಿಂದ ಹಿಂದಿರುಗುವುದಿಲ್ಲ. ನಿನ್ನಾಗ ಪ್ರತಿಜ್ಞೆ ಮಾಡೋದು ನಿನಗೊಬ್ಬಳಿಗೆ ಅಲ್ಲ ಗೊತ್ತಿರುವುದು. ಅಂದರೆ ನಾನು ನಿನ್ನ ಹಾಗೆ ಎಲ್ಲರ ಮುಂದೆ ಪ್ರತಿಜ್ಞೆ ಮಾಡಲಾರೆ. ಹಾಗೆ ಮಾಡಿದರೆ ಅದರ ಅರ್ಥವೇ ಸೋತು ಹೋದು. ನಾನು ಮೌನ ಪ್ರತಿಜ್ಞೆ ಮಾಡಿದ್ದೇನೆ. ನಾನು ಇಲ್ಲಿಂದ ಕಾಲ್ ತೆಗೆಯುವುದಿಲ್ಲ. ಯಾಕೆ? ನಿನ್ನ ಪ್ರಜ್ಞೆ ಸಹಜ ಪರಿಣಾಮ. ಎಲ್ಲವನ್ನು ತಿಳಿದಿದ್ದು ಸೋಪು ಹಾಕಲು ನಿನಗೆ ನಾಚಿಕೆಯಾಗಲಿಲ್ಲವೇ ಶಂಕರಿ? ಗಾಂಧಾರದಲ್ಲಿ ಏಕೆ ಹೇಳಲಿಲ್ಲ ನಿಜವಾದ ಸಂಗತಿಯನ್ನು? ದಾರಿಯಲ್ಲಿ ಬರಬೇಕಾದರೂ ನಿನ್ನ ಬಾಯಿಂದ ಒಂದು ಮಾತು ಸಹ ಬರಲಿಲ್ಲ. ಮೊದಲು ಒಳಸಂಚಿನ ಒಂದು ಭಾಗವಾಗಿದ್ದೆ, ಈಗ ಈ ರೀತಿಯ ಆರೋಪ ಬರುತ್ತೆಂದು ನನಗೆ ಗೊತ್ತಿತ್ತು. ನೀನೇ ಯಾಕೆ? ನಿನ್ನ ಸ್ಥಾನದಲ್ಲಿ ಯಾರೇ ಇದ್ದರೂ ಈ ರೀತಿಯ ಆರೋಪ ಬರುತ್ತಿದ್ದರೂ ನನ್ನ ತಲೆಗೆ ಬೇಕು. ಆದರೆ ಸತ್ಯ ಬೀರ ಗಾಂಧಾರಿ, ನಿನ್ನ ಗಾಂಧಾರಿ. ಮತ್ತೆ ಅದೇ ಸುಳ್ಳು ಆರೋಪ. ಅಂದರೆ ನಿನಗೆ ಮೊದಲಿಂದಲೂ ಏನು ಗೊತ್ತಿರಲಿಲ್ವೇ ಶಕುನಿ? ಆದ್ದರಿಂದಲೇ ತಾನೇ ನನ್ನ ತಂದೆಯ ಬಗ್ಗೆ ತಾತ್ಸಾರ ಉಂಟಾಗಿದ್ದು. ನಾನು ಭೀಷ್ಮನ ಮೇಲೆ ತಪ್ಪೋರಿಸುವುದಿಲ್ಲ. ಅವನ ಸ್ಥಾನದಲ್ಲಿ ಯಾರೇ ಹೊಳಚಂದಿಲ್ಲದೆ ಬೇರೆ ದಾರಿಯೇ ಇಲ್ಲ. ಆದರೆ ನಮ್ಮ ಅಪ್ಪ ಹೇಗೆ ಮಾಡ ತನ್ನ ಸಂತತಿಯ ವಿರುದ್ಧ ರಚಿತವಾದ ಹೊಳಚಂದಿನಲ್ಲಿ ಅವನು ಯಾಕೆ ಇಂಥ ಹೀನ ಕಾರ್ಯ ಮಾಡಿದ? ಮೊದಲ ಬಾರಿಗೆ ನನಗೆ ಖೇದವಾಗುತ್ತಿದೆ. ಇಂಥ ಪತಿತ ವ್ಯಕ್ತಿಯ ಮಗನ ರಾಜನೀತಿ ಮನುಷ್ಯನನ್ನು ಇಷ್ಟು ಕೆಳಮಟ್ಟಕ್ಕೆ ತಂದಿದೆ. ಗಾಂಧಾರಿ, ನಾನು ಮಧುರೆ ದೂತದ ದಾಸನಾಗಿರಬಹುದು, ಆದರೆ ಇಷ್ಟು ಕೆಳಮಟ್ಟಕ್ಕೆ ಇಳಿಯಲಾರೆ. ಅಂದರೆ ನನಗೆ ನಿಜವಾಗಿ ಏನು ಗೊತ್ತಿಲ್ಲವೇ? ಗೊತ್ತಿದ್ದರೆ ನಿನ್ನ ಇಲ್ಲಿವರೆಗೆ ಬರಲು ಬಿಡುತ್ತಿದ್ದೀನಿ. ಆಗ ಯುದ್ಧವಾಗುತ್ತಿತ್ತು, ನೆಲದ ಮೇಲೆ ಬರುತ್ತಿದ್ದು ಭೀಷ್ಮಕರ ಮತ್ತು ಸೈನಿಕರ ಗುಂಡು ಮುಂಡದ್ದು. ಆದರೆ ಯಾವುದೇ ಪ್ರತಿಭಟನೆ ಇಲ್ಲದೆ ಈ ಕಳಂಕ ಮಾಡಿಕೊಂಡ ಗಾಂಧಾರಕ್ಕೆ ಕಳಂಕ ತಪ್ಪುತ್ತಿತ್ತು. ಅಂದರೆ ಆಗಲೂ ನಾವು ಸೋಲುತ್ತಿದ್ದವು ಶಕುನಿ. ಆದರೆ ಪ್ರತಿಭಟನೆ ಇಲ್ಲದೆ ಆಯ್ಕೆ ಮಾಡಿಕೊಂಡ ಕಳಂಕ ಗಾಂಧಾರಕ್ಕೆ ತಪ್ಪುತ್ತಿತ್ತು. ಗಾಂಧಾರಿ, ಈಗ ಯಾವ ಮುಖವನ್ನು ಹೊತ್ತುಕೊಂಡು ಹಿಂದಿರುಗಲಿ? ಯಾಕೆ? ಜನರಿಗೆ ಏನು ಉತ್ತರ ಕೊಡಲಿ? ಏಕೆ? ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡು ನಿನ್ನ ನೈತಿಕ ಸಮಸ್ಯೆಯನ್ನು ನಾನು ಪರಿಹರಿಸಲಿಲ್ಲವೇ? ಗಾಂಧಾರಕ್ಕೆ ಒಬ್ಬ ಮಹಾಸತಿಯನ್ನು ಸೂಚಿಸಿದ ಗೌರವ ನಿನ್ನದಾಗಿಲ್ಲವೇ? ನಿನ್ನನ್ನು ಪ್ರಶ್ನಿಸುವ ಧೈರ್ಯ ಈಗ ಯಾರಿಗೆ ದುಡ್ಡು? ಜನ ನಮ್ಮದಲ್ಲ, ತಮ್ಮ ಭಾವನೆಗಳಲ್ಲಿ ನಂಬಿಕೆಗಳಲ್ಲಿ ಬದುಕುತ್ತಾರೆ. ಚತುರ್ಮತಿಗಳಾದ ಜನರಿಗೆ ಎಲ್ಲೂ ಕೊರತೆ ಇಲ್ಲ. ಜನ ನೇರವಾಗಿ ಕೇಳುತ್ತಾರೆ. ಗಾಂಧಾರಿಗೆ ಧೃತರಾಷ್ಟ್ರ ಕೊಡು ಮೊದಲೇ ಗೊತ್ತಿದ್ದರೆ ಗಾಂಧಾರದಲ್ಲೇ ಅವಳ ಕಣ್ಣಿಗೆ ಪಟ್ಟಿ ಕಟ್ಟಲಿಲ್ಲ ಎಂದು. ಇಲ್ಲಿದ್ದುಕೊಂಡು ಏನು ಮಾಡುತ್ತೀಯ? ಕಾವಲು ಕಾಯುತ್ತೇನೆ. ನಿನ್ನ ಹಿತಗಳ ರಕ್ಷಣೆ, ನಿನಗೆ ಹುಟ್ಟುವ ಮಕ್ಕಳ ರಕ್ಷಣೆ, ನಿನ್ನ ಅಂಧಪತಿಯ ಕಾವಲು. ಒಮ್ಮೆ ಕಣ್ಣಲ್ಲಿ ನೋಡಿದೆ ಯಾರಾದರೂ ಬೇಡದೆ? ನೀನಿಲ್ಲಿ ಉಳಿಯುವುದು ಇಲ್ಲಿ ಯಾರಿಗೂ ಇಷ್ಟವಿಲ್ಲದೆ ಇರಬಹುದು. ಅದನ್ನು ನಾನು ಲಕ್ಷಿಸುವುದಿಲ್ಲ. ಜನ ಅಂದುಕೊಂಡರು ನಾನು ನಿನ್ನನ್ನು ತಡೆದಿಟ್ಟಿರುವೆ ಎಂದು. ಅಂದುಕೊಂಡೇ ಬಿಡು. ಅಕ್ಕಲ್ಲದ ಮತ್ತೇನು ಮಾಡಬಲ್ಲರು? ವಿರೋಧಿಸುವ ನೈತಿಕ ಸಾಹಸ ಅವರಿಗೆ ಇದೆ. ನಿನ್ನ ಪ್ರತಿಜ್ಞೆ ಎಲ್ಲರೂ ಕುಬ್ಜರನ್ನಾಗಿ
ಜನರು ಯಾರು ಏನಾದರೂ ಅಂದಿಕೊಳ್ಳಲಿ, ನನ್ನ ಈ ಪಟ್ಟಿಯ ಅರ್ಥ ಏನೆಂದು ನಿನಗೆ ಗೊತ್ತು ತಾನೆ? ಅದಕ್ಕೆ ನಾವು ಹೇಳುವುದು, ಯಾವ ನಿನ್ನೂ ಶಾಶ್ವತವಲ್ಲ ಗಾಂಧ. ಇಂದಿನ ತೀರ್ಮಾನಗಳು ನಾಳೆ ನಮಗೆ ಅಡ್ಡಿ ಆಗಬಹುದು. ಇಂದಿನ ತೀರ್ಮಾನಗಳು ನಿನ್ನನ್ನು ವಿಕಲಾಂಗನಾಗಿ ಮಾಡಿಬಿಡಬಹುದು. ಜನ ಅಂದಾರು ನಾನು ನಿನ್ನ ನುಡಿದಿಟ್ಟಿರುವೆ ಎಂದು. ಗಾಂಧಾರಕ್ಕೆ ನಿನ್ನ ಅಗತ್ಯ ಬೀಳಬಹುದು ಶಕುನಿ. ಗಾಂಧಾರ ಮೊದಲೇ ನನ್ನಿಂದ ಕೈ ತೊಳೆದುಕೊಳ್ಳಬೇಕಿತ್ತು.